ನಮಸ್ಕಾರ ರೀ. ಇವತ್ತು ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೇನೆ ನಿಮ್ಗೆ. ಮದುವೆ ಮನೆಯಾಗ ಹೆಂಗೆ ತೊಂಡೆಕಾಯಿ ಪಲ್ಯ ಮಾಡ್ತಾರೆ, ಬಹಳ ಮಸ್ತ್ ರುಚಿಯಾಗಿರ್ತೈತಲ್ಲ. ಆ ವಿಧಾನದಾಗ ಮನೆಯೊಳಗೆ ತೊಂಡೆಕಾಯಿ ಪಲ್ಯ ಮಾಡೋಣ ಬರ್ರಿ. ಫ್ರೆಶ್ ತೊಂಡೆಕಾಯಿ ತೊಗೊಂಡೆ ನೋಡ್ರಿ. ಇಲ್ಲಿ ತೊಳೆದು ಒರೆಸಿ ಅವನ್ನ ಹಿಂಗೆ ತೆಳ್ಳಗೆ ಹೆಚ್ಕೊಂಡೇನಿ. ಈಗ ಕುಕ್ಕರಿಗೆ ಹಾಕಬೇಕು. ಕುಕ್ಕರಿಗೆ ಹಾಕಿ ಅವು ಕುದಿಯೋ ಮಟ್ಟಿಗೆ ಒಂದು ಗ್ಲಾಸ್ ನೀರು ಕುಡಿತೀವಲ್ಲ, ಅದರಲ್ಲೇ ಒಂದು ಗ್ಲಾಸ್ ನೀರು ಹಾಕಿ ತಟಗೆ ಉಪ್ಪು ಹಾಕಿ ಒಂದೆರಡು ಸೀಟಿ ಹೊಡಿಸ್ಕೊಳ. ಓಪನ್ ಆಗಿಟ್ರೆ ಚೆಂದಾಗಿ ಕುದಿಯಂಗಿಲ್ಲವು. ಈ ಥರ ಕುದಿಸ್ಕೋಬೇಕು. ಮದುವೆ ಮನೆಯಾಗ ಊಟದಾಗ ಉಂಡಿರ್ತೇವೆ, ಏನು ಟೇಸ್ಟ್ ಆಗಿರ್ತೈತೆ ರೀ, ಮಸ್ತಾಗೈತೆ ನೋಡಿದು ಅಂತೇವಿ. ಅದು ಹೆಂಗೆ ಮಾಡೋದು ಅಂದ್ರೆ ಇದೇ ರೀತಿಯೊಳಗೆ ಮಾಡಿರ್ತಾರೆ. ಈಗ ಒಂದು ಫ್ಯಾನ್ ಇಟ್ಕೊಂಡು ಸೈಡಿಗೆ ಅದನ್ನ ಕುದಿಯಾಕಿಟ್ಟೇವಿ. ಇಲ್ಲೇ ಸಾಸಿವೆ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಒಂದೆರಡು ಒಣಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಇದ್ರಾಗ ಒಂದು ಮುಟ್ಟಿಗೆ ಕೊಬ್ಬರಿ ಹಾಕಬೇಕು. ಹಸಿದರ ಹಾಕ್ರಿ, ಒಣದರ ಹಾಕ್ರಿ. ಕೊಬ್ಬರಿ, ಆಮೇಲೆ ಕರಿಬೇ, ಇವನ್ನ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಿದ್ದನ್ನ ತರಿಯಾಗಿ ಪೌಡ್ರ್ ಮಾಡಿ ಸೈಡಿಗೆ ಇಟ್ಕೊಳೋಣ. ಈ ಥರ ಈಗ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಫ್ಯಾನಿಗೆ ಕಡ್ಲಿಬೇಳೆ ಹಾಕೋಣ, ಸಾಸಿವೆ ಹಾಕೋಣ. ಸಾಸಿವೆ ಕಡ್ಲಿಬೇಳೆ ಚೆಂದಾಗಿ ಫ್ರೈ ಆಗಲಿ. ಕರಿಬೇ, ಈರುಳ್ಳಿ ಹಾಕೋಣ. ಒಂದೆರಡು ಕಡ್ಡಿ ಕರಿಬೇ, 2 ಈರುಳ್ಳಿ. ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಫ್ರೈ ಆಗಲಿ. ತಟಗ ಉಪ್ಪು ಹಾಕೋಣ, ಅರಿಶಿನ ಹಾಕೋಣ, ಖಾರ ಪುಡಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾ ಹಾಕಿದಂಥ ವಿಡಿಯೋ ಎಲ್ಲ ನೀವು ನೋಡಿ ಸಪೋರ್ಟ್ ಮಾಡ್ತೀರಿ, ಹೆಲ್ಪ್ ಮಾಡತ್ತೀರಿ ನನಗೆ. ನಾ ಹಾಕೋ ವಿಡಿಯೋ ಇಷ್ಟಪಡ್ತೀರಿ. ಈಗ ನೋಡ್ರಿ, ಈ ತರಿಯಾಗಿದ್ದಂಥ ಪೌಡ್ರ್ ಹಾಕೋಣ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದು ಮಿಕ್ಸ್ ಮಾಡೋಣ. ನಾ ಹಾಕೋಂಥ ವಿಡಿಯೋಗಳನ್ನು ಚೆನ್ನಾಗಿ ನೋಡಿ, ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಬರಾಕತ್ತೈತಿ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ನಿಮ್ಮೆಲ್ಲರಿಗೂ ನನ್ನ ಮನೆ ಅಡುಗೆ ಚಾನಲ್ನಾಗ ನೋಡುವಂತಹ ನಾ ಹಾಕೋಂಥ ಅಡುಗೆಗಳನ್ನು ಇಷ್ಟಪಟ್ಟು ನೀವು ನೋಡೋದಕ್ಕೆ ನನಗೆ ಭಾಳ ಖುಷಿ ಆಗೈತಿ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಇವಾಗ ನೋಡಿರಿ, ಈ ಏನು ತೊಂಡೆಕಾಯಿ ಕುದಿಸ್ಕೊಂಡಿದ್ದೀವಲ್ಲ, ಅದರ ನೀರು ಇದ್ರಾಗ ಹಾಕೋಣ. ಅವು ವೇಸ್ಟ್ ಮಾಡೋದು ಬೇಡ. ಆ ನೀರನ್ನು ಇದ್ರಾಗ ಹಾಕಿ ಚೆಂದಾಗಿ ಕುದಿಸೋಣ. ಆ ನಂತರ ಈ ಪೀಸ್ಗಳನ್ನೆಲ್ಲ ಹಾಕಿ ಕಲಿಸ್ಬಿಡೋಣ. ಯಾರಿಗೆಲ್ಲ ನಾ ಹಾಕೋ ವಿಡಿಯೋ ಇಷ್ಟ ಆಕತಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಆನಂತರ ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತಿರ್ತೈತಿ, ಅದನ್ನು ಒತ್ತಿರಿ. ಗಂಟೆ ಚಿತ್ರ ಬರ್ತೈತಿ, ಗಂಟೆ ಬಾರಿಸಿಬಿಡ್ರಿ. ನಾ ಹಾಕೋಂಥ ವಿಡಿಯೋಗಳೆಲ್ಲ ನಿಮಗೆ ಬಂದು ತಲುಪ್ತಾವೆ. ಮತ್ತೊಂದು ಸಲ ಹೇಳ್ತೀನಿ, ನಾ ಹಾಕೋಂಥ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟು ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ಲರಿಗೂ. ಇವಾಗ ನೋಡಿರಿ, ಮಿಕ್ಸ್ ಮಾಡಿಬಿಟ್ಟು ರೆಡಿ ಆಯಿತು. ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಪಲ್ಯ ಮನೆಯಲ್ಲೇ ರೆಡಿ ಆಯಿತು. ಸೂಪರ್ ಆಗಿರ್ತೈತಿ. ಈ ವಿಧಾನದಾಗ ಒಮ್ಮೆ ಟ್ರೈ ಮಾಡಿರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತೊಂಡೆಕಾಯಿ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಆನಂತರ ಇಲ್ಲಿಗೆ ವಿಡಿಯೋ ಮುಗಿಸ್ತಾನಂತ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.